ಇನ್ನು ಮೈಸೂರಿನ ನಂಜನಗೂಡಿನಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಂಜನಗೂಡಿನಲ್ಲಿ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ಬೀದಿಗೆ ಬಿದ್ದಿದ್ದ ಹಂದಿ ಜೋಗಿ ಕುಟುಂಬಗಳಿಗೆ ಈಗ ನಿವೇಶನ ಭಾಗ್ಯ ಸಿಕ್ಕಿದೆ. 3 ತಲೆಮಾರುಗಳಿಂದ ಖಾಸಗಿ ಜಮೀನಿನಲ್ಲಿ ವಾಸ ಮಾಡ್ತಾ ಇದ್ರು ಇವರು. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹೊಸೂರು ಗ್ರಾಮ ಇದು. ನಂಜನಗೂಡಿನಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹಂದಿ ಜೋಗಿ ಕುಟುಂಬಗಳಿಗೆ ಈಗ ನಿವೇಶನ ಭಾಗ್ಯ ಸಿಕ್ಕಿದೆ. 3 ತಲೆಮಾರುಗಳಿಂದ ಖಾಸಗಿ ಜಮೀನಿನಲ್ಲಿ ಇವರು ವಾಸವಿದ್ರು. ಇದರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ ಸವಿಸ್ತಾರವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಹಂದಿ ಜೋಗಿ ಕುಟುಂಬಗಳನ್ನು ಎತ್ತಂಗಡಿ ಮಾಡಿಸಿದ್ದ ಮಾಲೀಕಲ್ಲೊಬ್ಬ ನಿವೇಶನ ಕೊಡಿಸುವಂತೆ ಭರವಸೆ ನೀಡಿದ್ರು ಶಾಸಕರಾಗಿರುವಂತಹ ಧ್ರುವನಾರಾಯಣ್ ಈ ಹಿಂದೆ. ಆದರೂ ಕೂಡ ವಸತಿ ಸಿಕ್ಕಿರಲಿಲ್ಲ, ಬೀದಿಯಲ್ಲೇ ವಾಸ ಮಾಡ್ತಾ ಇದ್ರು ಇವರು. ಈಗ ಅಶ್ವವೇಗ ನ್ಯೂಸ್ ಈ ಕುರಿತಂತೆ ವರದಿಯನ್ನ ಪ್ರಸಾರ ಮಾಡಿತ್ತು. ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಬಡ ಕುಟುಂಬಗಳಿಗೆ ನಿವೇಶನ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದರು. ಮುಖ್ಯಮಂತ್ರಿ ಅನುದಾನದಲ್ಲಿ ಈಗ 1 ಕೋಟಿ ರೂಪಾಯಿ ಕೂಡ ಮಂಜೂರು ಆಗಿದೆ. सिद्धार्थम एकवारं हारुग्राभिषेक पूजन आचरिष्ये गुत्तली पूजेन भूमि पूजेन आचरिष्ये करिष्ये संकल्प्य